ಈಗ ಹುಬ್ಳ್ಯಾಗ ಒಂದ್ ಆಯ್ತು ಬರುವಾಗ ಒಂದ್ ಕಡೆ ಹಾಲಿನ ರೇಟ್ ಇಂದ ಹಿಡ್ಕೊಂಡು ಎಲ್ಲ ದರಗಳು ಏರಿಕೆ ಆಗ್ತಾ ಇದಾವೆ. ಜನಸಾಮಾನ್ಯರ ಬದುಕಲಾರದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ನೋಡಿ, ನಿನ್ನೆ ನಿರ್ಧಾರ ಕೈಗೊಂಡದ ರಾಜ್ಯ ಸರ್ಕಾರದವರು ಸಾರಿಗೆ ಪ್ರಯಾಣಿಕರ ದರವನ್ನ 15% ಏರಿಕೆ ಮಾಡುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಇದು ಗ್ರಾಹಕರಿಗೆ ಮತ್ತು ಟ್ರಾವೆಲರ್ಸ್ ಯಾರು ನಮ್ಮ ಬಸ್ನಲ್ಲಿ ಹೋಗತಕ್ಕಂಥ ಎಲ್ಲ ಸಾರಿಗೆ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ದೊಡ್ಡ ಹೊಡೆತ ಇದು. ಹೀಗಾಗಿ ಹೆಚ್ಚಿನ ರೀತಿಯಂತ ಭಾರ ಕೊಡುವಂತ ಕೆಲಸ ಮತ್ತೆ ರಾಜ್ಯ ಸರ್ಕಾರ ನಮ್ಮ ನಾಗರಿಕರ ಮೇಲೆ ಇದು ಹೇರಿದೆ. ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ. ನಿಮ್ಮ ತಪ್ಪಿನಿಂದ, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್, ಆಡಳಿತ ವ್ಯವಸ್ಥೆ ಫೇಲ್ಯೂರ್ ಆಗಿದ್ದರಿಂದ ಇವತ್ತು ಜನರ ಮೇಲೆ ಭಾರ ಹಾಕುವಂತ ಕೆಲಸ ನೀವು ಮಾಡಕತ್ತೀವಿ. ಒಂದೇ ಹೇಳ್ತೀನಿ, ಈಗ ಸಾರಿಗೆ ಸಂಸ್ಥೆ ಎಲ್ಲ 4 ನಿಗಮಗಳು, ಸಾರಿಗೆ ನಿಗಮಗಳಿದಾವೆ, ಎಲ್ಲವೂ ಲಾಸ್ನಾಗಲಿದಾವೆ. ಯಾಕೆ ಲಾಸ್ನಾಗ ಅದಾವು? ಈಗ ನೀವು ಅದ್ರ ಚಾರ್ಜಸ್ ಯಾರು ಕೊಡೋದು? ಫೀಸ್ ಯಾರು ಕೊಡಬೇಕು? ಚಾರ್ಜಸ್ ಟಿಕೆಟ್ ಇಲ್ಲದೆ ರೊಕ್ಕ ಯಾರು ಕೊಡಬೇಕು? ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ರೀಎಂಬರ್ಸ್ ಮಾಡ್ಬೇಕಲ್ಲ. ನೀವು ರೀಎಂಬರ್ಸ್ ಮಾಡ್ಲಾರ್ದೇ ಉಚಿತವಾಗಿ ಅಡ್ಡಾಡಿಸೋ ಹೆಸರು ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಕೊಟ್ಟರು ಅಂತ ಹೇಳುದು. ಆದ್ರೆ ಇಲ್ಲಿ ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ. ಇದಕ್ಕೆ ಕಾರಣ ಅಂದ್ರೆ ನಿಮ್ಮ ಗ್ಯಾರಂಟಿ ಯೋಜನೆ. ಅದಕ್ಕಾಗಿ ನಾನು ಹೇಳ್ತೀನಿ, ಇವತ್ತೇನು ಫಸ್ಟ್ ನೀವು ಏನ್ ಮಾಡ್ರಿ, ಆ ಒಂದು ಏನು ಉಚಿತವಾಗಿ ಏನು ಪ್ರಯೋಜನ ತಗೊಂಡ್ರಲ್ಲ, ಅದು ಸರ್ಕಾರ, ರಾಜ್ಯ ಸರ್ಕಾರ ಬೇರ್ ಮಾಡಿ ಕೊಡ್ಬೇಕಲ್ಲ. ನೀವು ಹೇಳ್ತಿರಲ್ಲ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ಬೇಕಂದ್ರೆ 50,000 60,000 ಕೋಟಿ, ಹಂಗಾರೆ ಅದು ಎಲ್ಲಿ ಹೋಯ್ತು ಹಣ? ಅದು ಇಲ್ಲಿ ಕೊಡ್ರಿ. ಈಗ ಸಾರಿಗೆ ಸಂಸ್ಥೆ ಕೊಟ್ರೆ ಡೆಫಿನೆಟ್ಲಿ ಅವರು ಲಾಸ್ ಇದ್ದು ಪ್ರಾಫಿಟ್ ಆಗಿ ಬರ್ತಾರೆ. ಅದನ್ನ ಬಿಟ್ಟು 2,000 ಕೋಟಿ ನೀವು ಸಾಲ ತಗೊಂಡ್ರಿ ಮಾಡ್ರಿ ಅಂತ ಹೇಳಿ ಒಪ್ಪಿಗೆ ಕೊಡುದು, ಮತ್ತು ಸಾಲದಲ್ಲಿ ಹೋಗುದು, ಮತ್ತೆ ಬಡ್ಡಿ ತುಂಬುದು, ಮತ್ತೆ ನಷ್ಟದಲ್ಲಿ ನೀವು ಕೊಡುವಂತ ರೊಕ್ಕ ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆಗೆ ಕೊಡುವಂತ ಕೆಲಸ ಫಸ್ಟ್ ಮಾಡ್ರಿ, ರಿಎಂಬರ್ಸ್ಮೆಂಟ್ ಮಾಡ್ರಿ ಉಚಿತವಾಗಿ ಕೊಟ್ಟಂತ ಅದನ್ನ. ಅವಾಗ ಇದು ನಷ್ಟ ಬರುದಿಲ್ಲ. ಈ ಮತ್ತೆ ಹೆಚ್ಚುವರಿಯಾಗಿ ಇವತ್ತು ನಿಮ್ಮ ಟಿಕೆಟಿನ ದರ ಏರಿಸುವಂತದ್ದು ಆಗುದಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇದನ್ನ ವಾಪಸ್ ತಗೊಳ್ರಿ. ಇಲ್ಲದಿದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಚಾಲೂ ಮಾಡಿದ, ಹೋರಾಟ ಮುಂದುವರಿಸ್ತೀವಿ. ಸರ್, ಈ ಮಟ್ಟಿಗೆ ಈಗ ಮೊನ್ನೆ ಅಷ್ಟೇ ಹಾಲಿನ ದರ ಏರಿಕೆ ಆಯ್ತು, ಇನ್ನೊಂದು ಟ್ಯಾಕ್ಸ್ ಏರಿಕೆ ಮಾಡ್ತಾ ಇದ್ದಾರೆ. ಟೋಟಲಿ ಎಲ್ಲಾ ದರಗಳು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಏನಾಗಿದೆ, ಈಗ ಹಿಮಾಚಲ್ ಪ್ರದೇಶ ಎಲ್ಲ ಬರೋದಲ್ಲ ಸಬ್ಸಿಡಿ ವಾಪಸ್. ಹಿಮಾಚಲ್ ಪ್ರದೇಶ ಅಲ್ಲಿನೂ ಹಿಂಗ್ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು. ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗೈತಿ. ಎಲ್ಲಿವರೆಗೆ ಇದಕ್ಕೆ ಸಬ್ಸಿಡಿ ಕೊಟ್ಟಿದ್ರು ವಾಪಸ್ ತಗೊಳಕ್ಕೆ ಪ್ರಾರಂಭ ಮಾಡಿದಾರ. ಅದೇ ರೀತಿ ಪರಿಸ್ಥಿತಿ ಕರ್ನಾಟಕದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಕುಸಿತ ಇದೆಯಲ್ಲ, ಅದೇ ರೀತಿ ಇವತ್ತು ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ. ಹೀಗಾಗಿ ಒಂದೊಂದು ಹಾಲಿನ ದರ ಮತ್ತೊಂದು ದರ ಏರಿಕೆ ಮಾಡುವಂತದ್ದು ನಮ್ಮ ನಾಗರಿಕರ ಮೇಲೆ, ಬಡ ಜನರ ಮೇಲೆ ಏರಿಕೆ ಮಾಡುವಂತ ಕೆಲಸ ಇವತ್ತು ಚಾಲೂ ಆಗಿದೆ. ನಿಮಗೆ ಗ್ಯಾರಂಟಿ ಯೋಜನೆದು ಕ್ರೆಡಿಟ್ ನಿಮಗೆ ಬೇಕು, ಅದರದ ಒಂದು ಹೊಗಳಿಕೆ ನಿಮಗೆ ಬೇಕು, ಆದ್ರೆ ಜನರ ಮೇಲೆ ಭಾರ ಹಾಕ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಎಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ವಿಚಾರ ಮಾಡ್ರಿ ನೀವು. ಮತ್ತೊಂದು ನಾನು ಹೇಳ್ತೀನಿ, ಈ ರೀತಿ ಬೆಲೆ ಏರಿಕೆ ಮಾಡುವ ಮುಖಾಂತರ ಜನರಿಗೆ ತೊಂದರೆ ಕೊಡುವುದು ನಿಲ್ಲಿಸ್ರಿ. ಹಾಲಿನ ದರ ಏರಿಕೆ ಮಾಡಿದ್ರಿ, ಈಗ ಸಾರಿಗೆ ಇಲಾಖೆ ದರ ಏರಿಕೆ ಮಾಡಿದ್ರಿ, ಇದೆಲ್ಲ ನಿಲ್ಲಿಸಬೇಕು. ಮತ್ತು ನಿಮ್ಮ ಭ್ರಷ್ಟಾಚಾರ ಕಡಿಮೆ ಮಾಡುವಂತ ಕೆಲಸ ನೀವು ಮಾಡ್ರಿ ಫಸ್ಟ್. ಯಾಕಂದ್ರೆ ರಾಜ್ಯದಲ್ಲಿ ಮಿತಿ ಮೀರಿದೆ. ಅಧಿಕಾರಿಗಳು ಸುಸೈಡ್ ಮಾಡ್ಲಿಕ್ಕೆ ಚಾಲೂ ಆಗಿದ್ದಾರೆ. ಇಲ್ಲಿ ಹುಬ್ಳಿಯಲ್ಲಿ, ಬೆಳಗಾವದಲ್ಲಿ SDA ರುದ್ರಯ್ಯ ಆತ್ಮಹತ್ಯೆ ಮಾಡ್ಕೊಂಡ. ಯಾರು ಅದರಲ್ಲಿ ಆರೋಪಿ ನಂಬರ್ 1, 2, 3 ಅದಾರಲ್ಲ, ಅವರಿಗೆಲ್ಲ ಬೇಲ್ ಕೊಡ್ಸಿದ್ರಿ ನೀವೆಲ್ಲ ರಾಜ್ಯ ಸರ್ಕಾರ. 7-8 ದಿವಸ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ, ಬೇಲ್ ತಗೊಂಡ್ಬಂದ್ರು. ಮತ್ತೆ ಎಲ್ಲಿವರೆಗೆ ಅಂದ್ರೆ ಈಗ ಅದೇ ತಹಶೀಲ್ದಾರ್ ನಾಗರಾಜ್ ಈಗ ಮತ್ತೆ ಅದೇ ತಹಶೀಲ್ದಾರ್ ಕಚೇರಿ ಬಂದ್ ಕೂತಾನ ಅಲ್ಲಿ. ನಿಮ್ ಬೇರೆ ಜಗತ್ತಿಗೆ ಈ ನಿಮ್ಮ ಸರ್ಕಾರದಲ್ಲಿ ಬೇರೆ ಅಧಿಕಾರಿಗಳು ಅಲ್ಲಿ ಪೋಸ್ಟಿಂಗ್ ಮಾಡ್ಲಿಕ್ಕೆ ಬೇರೆ ಅಧಿಕಾರಿಗಳು ಇಲ್ಲ ನಿಮ್ಗೆ ತಹಶೀಲ್ದಾರ್. ಅಂದ್ರೆ ಬೇಜವಾಬ್ದಾರಿ, ಒಂದು ನೈತಿಕತೆಯ ಅಧಂಪತನ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತದೆ. ಇವತ್ತು ಯಾರು ಆರೋಪಿ ನಂಬರ್ 1 ಇದ್ದಾರೆ, ಯಾವ ಕಚೇರಿಯಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾನೆ ರುದ್ರೇಶ್, ಅದೇ ಕಚೇರಿಯಲ್ಲಿ ಅದೇ ತಹಶೀಲ್ದಾರ್ ಆರೋಪಿ ನಂಬರ್ 1 ಬಂದು ಕುಂದಿರ್ತಾನೆ ಅಂತಂದ್ರೆ ಇನ್ ಏನ್ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ? ರುದ್ರೇಶ್ ಆತ್ಮಕ್ಕೆ, ಆ ಕುಟುಂಬಕ್ಕೆ ಏನ್ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ? ಹೀಗಾಗಿ ಇವತ್ತು ಅನ್ಯಾಯದ ಪರಮಾವಧಿ ಈ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ. ಭ್ರಷ್ಟಾಚಾರ ತುಂಬಿ ತುಳುಕಿದೆ. ನಿಮ್ ಮೊನ್ನೆ 1ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಅಡ್ರೆಸ್ ಮಾಡಿದ್ರು, ಯಾರೋ ಅಧಿಕಾರಿಗಳದ್ದು, ಹಿರಿಯ ಅಧಿಕಾರಿ IAS ಅಧಿಕಾರಿಗಳನ್ನ ಒಂದು ಅಡ್ರೆಸ್ ಮಾಡಿದ್ರು ಇಲ್ಲಿ ಬೆಂಗಳೂರಲ್ಲಿ. ಅವ್ರಿಗೆಲ್ಲ ಆಡಳಿತ ಹೆಂಗಿರ್ಬೇಕು ಅಂತ ಇಷ್ಟು ವರ್ಷ ಆಡಳಿತ ಮಾಡಿನೂ ಅಂದ್ರೆ ಅಧಿಕಾರ ಸುಧಾರಣೆ ಆಗಿಲ್ಲ. ಜನರ ಪರವಾದಂತ ಕೆಲಸ ಕಾರ್ಯಗಳು ಅಧಿಕಾರಿಗಳಿಂದ ಆಗ್ತಾ ಇಲ್ಲ. ಹೀಗಾಗಿ ಅವ್ರ ಅಧಿಕಾರಿಗಳು ಏನ್ ಹೇಳ್ತಾರ, ಅವರು ಒಳ್ಳೆ ಆಡಳಿತ ಕೊಡ್ರಿ, ಜನರಿಗೆ ಒಳ್ಳೆ ರೀತಿ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ, ಅದ್ರ ಜೊತೆಗೆ ಏನ್ ಹೇಳ್ತಾರ, ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ.
ನನಗೆ ಎಲ್ಲ ಮಾಹಿತಿ ಬಂದದೆ. ರಾಜ್ಯದಲ್ಲಿ ಎಲ್ಲಾ ಕಡೆನೂ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ. ಅದಕ್ಕೆ ಅದನ್ನ ನಿರ್ಮೂಲನೆ ಮಾಡಿ ಅಂತ ಹೇಳಿಲ್ಲ ಅವರು. ಆ ಭ್ರಷ್ಟಾಚಾರ ಒಂದು ಲಿಮಿಟ್ ದಲ್ಲಿ ಇರ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ಮಾಡ್ರಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಅದು ಭ್ರಷ್ಟಾಚಾರ ಐತಿ, ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಒಂದು ಇತಿಮಿತಿಯಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಭ್ರಷ್ಟಾಚಾರ ಮಾಡ್ರಿ ಅನ್ನುವಂತ ರೀತಿಯಲ್ಲಿ ಉಪದೇಶ ಕೊಡ್ತಾರಂತಂದ್ರೆ ಯಾವ ರೀತಿ ಮುಖ್ಯಮಂತ್ರಿ ಆಡಳಿತದಲ್ಲಿ ಇವತ್ತು ಹಿಡಿತ ಕಳ್ಕೊಂಡಾದ್ರೆ ಇದು ಪ್ರೂವ್ ಆಗ್ತದೆ. ಸರ್, ಈಗ ಇನ್ನೊಂದ್ ಕಡೆ ಭ್ರಷ್ಟಾಚಾರ, ಇನ್ನೊಂದ್ ಕಡೆ ಅವ್ರವ್ರ ಪಾರ್ಟಿ ಇಂಟರ್ನಲ್ ಎಲ್ಲೋ ಎರಡೆರಡು ಗ್ರೂಪ್ ಮೂರ್ ಗ್ರೂಪ್ಗಳಾಗಿ ಅದು ಕೂಡ ಆಡಳಿತದ ಮೇಲೆ ಇಂಪ್ಯಾಕ್ಟ್ ಬೀರುತ್ತೆ. ನೋಡಿ, ಇವ್ರ ಸರ್ಕಾರ ಬಂದ್ಮೇಲೆ CM DCM ಇನ್ ಫೈಟಿಂಗ್ ಚಾಲೂ ಐತೆ. ಈಗ DCM ಫಾರಿನ್ಗೆ ಹೋಗ್ಯಾರ ಹೊಸ ವರ್ಷ ಆಚರಣೆ ಮಾಡ್ಲಿಕ್ಕೆ. ಅವ್ರ ಅಬ್ಸೆನ್ಸ್ ಒಳಗೆ ಈಗ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣ ಕೂರ್ಟಕ್ಕೆ ಹೋಗ್ತಾರೆ. 15-20 ಜನ ಮಿನಿಸ್ಟ್ರು ಎಲ್ಲರೂ ಕೂಡಿ ಅಲ್ಲಿ ಹೋಗ್ತಾರೆ. ಸಾಕಷ್ಟು ಜನ ಶಾಸಕರು ಇರ್ತಾರೆ. ಅಂದ್ರೆ DCM ಅಬ್ಸೆನ್ಸ್ ಅಲ್ಲಿ ನೀವೇನ್ ನಡೆಸಿರಿ? ಇದು ಇನ್ ಫೈಟಿಂಗ್ ನಡೆದ. ಅದು ಎಲ್ಲಿ ಯಾವ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ತದೆ ಗೊತ್ತಿಲ್ಲ. ಹೀಗಾಗಿ ಅದರ ಪರಿಣಾಮ ಇವತ್ತು ರಾಜ್ಯ ಸರ್ಕಾರದ ಆಡಳಿತದ ಮೇಲೂ ಬೀಳ್ತದೆ. ಮತ್ತು ಸಿದ್ದರಾಮಯ್ಯರು ಮೊದಲಿನ ಆಡಳಿತ ಹಿಡ್ತಾ ಇಲ್ಲ, ಕಳ್ಕೊಂಡಿದ್ದಾರೆ. ಮತ್ತು ಇದು ಇನ್ ಫೈಟಿಂಗ್ ಇನ್ನೂ ಜಾಸ್ತಿ ಆಗ್ತದೆ. ಈ ಮೂಢ ಹಗರಣ ಮತ್ತೊಂದ್ರ ಮೇಲೆ ಸರ್ಕಾರದ ಇಮೇಜ್ ಈಗಾಗಲೇ ಡೌನ್ ಆಗಿದೆ. ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕು. ಹೀಗಾಗಿ ಇಂಟರ್ನಲ್ಲಿ ಅವರ ಅಧಿಕಾರದಿಂದ ಇಳಿಸಬೇಕು ಅನ್ನುವಂಥ ಪ್ರಯತ್ನವೂ ನಡೀತಾ ಇದೆ DCM ಅವರಿಂದ. ಹೀಗಾಗಿ ಈ ಇನ್ ಫೈಟಿಂಗು ಯಾವ ಹಂತಕ್ಕೆ ಹೋಗ್ತದೆ ಹೇಳಕ್ ಬರೋದಿಲ್ಲ. ಕೊನೆ ಹಂತಕ್ಕೆ ಸರ್ಕಾರನೂ ಕೊಲ್ಯಾಪ್ಸ್ ಆಗ್ಬೋದು. ಈಗ ನಿನ್ನೆ ಮೀಟಿಂಗ್ ಮೂಲಕ ಒಬ್ರು CM ಅವರೇ ಇನ್ನೊಂದು ಮೀಟಿಂಗ್ ಹೋಗ್ತಾರೆ, ಡಿನ್ನರ್ ಪಾರ್ಟಿಗೆ ಹೋಗ್ತಾರೆ ಅಂತ. ಸೊ ಕ್ಲಿಯರ್, ನೀವು ಮೊದ್ಲಿಂದನೂ ಹೇಳ್ಕೊಂತ ಬರ್ತಾ ಇದ್ರಿ. ನಾ ಹೇಳಿದಿಲ್ಲ, ಹಿಂದೆ ಹೇಳಿದೀನಿ. CM DCM ಇನ್ ಫೈಟಿಂಗ್ ಐದೇ ಐತಿ, ನಡೆದೈತಿ ಅದು ಗದ್ದಲ. ಇವತ್ತಿಲ್ಲ ನಾಳೆ ಇಫೆಕ್ಟ್ ಆಗ್ತದೆ ಅಂತ ಹೇಳಿ. ಮತ್ತೆ ಈಗ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ರು, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಬದಲಾವಣೆ ಆಗ್ಬೇಕಂತ ಹೇಳ್ಬಿಟ್ರಲ್ಲ ಈಗ ಅವರು. ಹೇಳಿದ್ಮೇಲೆ ಆ ಇನ್ ಫೈಟಿಂಗ್ಗೆ ಇನ್ನೂ ಹೆಚ್ಚು ಪ್ರಚುರ ಕೊಟ್ಟಂಗೆ ಆಗ್ತದೆ. ಮತ್ತೆ ಅದೇ ಹಿನ್ನೆಲೆ ಅವ್ರ ಸ್ಟೇಟ್ಮೆಂಟ್ ಮತ್ತೊಂದು ಕಡೆ ಅವ್ರ ಮನೆಗೆ ಕರೆದು ಮುಖ್ಯಮಂತ್ರಿಗಳಿಗೆ ಔತಣಕೂಟ ಕೊಡುವಂತದ್ದು, DCM ಅಬ್ಸೆಂಟ್ ಇರುವುದು, ಇವೆಲ್ಲ ನೋಡಿದ್ರೆ ರಾಜ್ಯ ಸರ್ಕಾರ ಒಂದು ಒಳ್ಳೆ ರೀತಿಯಿಂದ ನಡೀತಿಲ್ಲ ಅನ್ನುವಂಥದ್ದು ಇದ್ರ ಮೇಲೆ ಪ್ರೂವ್ ಆಗ್ತದೆ. ಸರ್, ಈಗ ಸರ್ಕಾರ ಇದೇ ರೀತಿ ಆದ್ರೆ ಉಳಿಬಹುದಾ? ಸರ್ಕಾರದ ನೋಡಿ, ಸರ್ಕಾರದ ಆಡಳಿತ ವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಅಷ್ಟೇ. ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮೆಜಾರಿಟಿ ಇದೆ ನಡೆದ ಗಾಡಿ. ಆದ್ರೆ ಕಾಂಗ್ರೆಸ್ಸಿನ ಶಾಸಕರು ಬಹಳಷ್ಟು ಜನ ಅಸಮಾಧಾನ ಇದೆ. ಬಹಳಷ್ಟು ಜನ ಅಸಮಾಧಾನ ಈ ಸರ್ಕಾರದ ಬಗ್ಗೆ. ಡೆವಲಪ್ಮೆಂಟ್ಗೆ ಹಣ ಸಿಗ್ತಾ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಆಗಿದಂತ ಕೆಲಸ ಕಾರ್ಯಗಳು ಇವತ್ತು ನಡೆದವು. ಅದು ಬಿಟ್ರೆ ಹೊಸದಾಗಿಲ್ಲ. ಕಾಂಟ್ರಾಕ್ಟರ್ಸ್ ಬಿಲ್ ಪೇಮೆಂಟ್ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ಸ್ ಮೇಲೆ ಬಹಳ ಒತ್ತಡ ಇದೆ. 10,000, 1 ಲಕ್ಷ, 5 ಲಕ್ಷ, 5 ಲಕ್ಷ ರೂಪಾಯಿಗೂ ಬಿಲ್ ರಿಲೀಸ್ಗೆ ಅವರು ಹಣ ಕೊಟ್ಟು ತರುವಂತ ಪರಿಸ್ಥಿತಿ ಬಂದಿದೆ. ಈ ರೀತಿ ಇದ್ದದ್ರಿಂದ 16,000 ಕೋಟಿ ಇವತ್ತು ಬಿಲ್ ಪೆಂಡಿಂಗ್ ಇದೆ. ಕಾಂಟ್ರಾಕ್ಟರ್ಸ್ ಕೆಲವು ಸ್ಟೇಟ್ಮೆಂಟ್ ನಾನು ನೋಡಿದೆ, ಅವ್ರು ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ಅದಕ್ಕಾಗಿ ಸರ್ಕಾರ ಮತ್ತು ಇವನ್ ಕಾಂಗ್ರೆಸ್ಸಿನ ಶಾಸಕರಲ್ಲಿ ಇರುವಂತಹ ಅಸಮಾಧಾನ, ಅವರಲ್ಲಿರುವಂತಹ ಇನ್ ಫೈಟಿಂಗು ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಕೊಲ್ಯಾಪ್ಸ್ ಆಗ್ಬೋದು. ಸರಿ, ಬೆಳಗಾವಿಯಲ್ಲಿ ಈ ಪಾಲಿಕೆ ವಿಚಾರದಲ್ಲಿ ಈ ಮೂರ್ತಿ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಮೇಯರ್ ಅವರು ಮೂರ್ತಿ ಉದ್ಘಾಟನೆಗೆ ಅವಕಾಶ ಮಾಡಿಕೊಡ್ರಿ ಅಂತ ಇದ್ರೆ, ಇನ್ನೊಂದ್ ಕಡೆ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡುವಂತದ್ದನ್ನು ಕೂಡ ಇವತ್ತು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೇನೆ. ಅದ್ರ ಬಗ್ಗೆ ನಮ್ಮ ಶಾಸಕರು ಮತ್ತು ಮೇಯರ್ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ನಾನು ನಿರ್ಧಾರ. ಇವತ್ತು ರಾಷ್ಟ್ರಪತಿ ಬರ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಮಾನ್ಯ ರಾಷ್ಟ್ರಪತಿಯವರು ಬರ್ತಾ ಇದ್ದಾರೆ. ಅವ್ರ ಕಾರ್ಯಕ್ರಮಕ್ಕೆ ನಾನು ಗೆಸ್ಟ್ ಇದ್ದೀನಿ. KLE ಸೊಸೈಟಿ ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆ. ಆ ಕಾರ್ಯಕ್ರಮ ನಾನು 3 ಗಂಟೆಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು.